ನಮಸ್ಕಾರ ಉತ್ತರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನಾವು ಮುಂಜಾನೆ ಹೊಂಟ್ಬಿಟ್ಟೇವಿ ಹೊಲದ ಕಡೆ. ಇಲ್ಲಿ ನೋಡ್ರಿ, ನಾನು ನಮ್ಮ ಮಮ್ಮಿಯಾರು ಹೊಂಟೇವಿ ಹೊಲದ ಕಡೆ. ದೊಡ್ಡ ಹಳ್ಳ ದಾಟ್ಬೇಕು ಈಗ ನಾವು. ಕಾಲಾಗ ಮುಳ್ಳು ಪಳ್ಳು ಇರ್ತಾವು, ನೋಡ್ಕೊಂಡ್ ದಾಟಬೇಕು. ಹೆಂಗೈತ್ ನೋಡ್ರಿ ಇದು ಹಳ್ಳ. ರಾಡ್ಯಾಗ ಜಪ್ಪುಕ್ ಜುಪ್ಪುಕ್ ಅಂತ ಹೊಂಟಿಬಿಟ್ಟೇವಿ. ಈ ಡೈಲಾಗ್ ಎಲ್ಲಾರ ಕೇಳಿದ್ರೆ ಇದು ಯಾರ ಡೈಲಾಗ್ ಅಂತೇಳಿ ಕಮೆಂಟ್ ಮಾಡ್ರಿ ಗೈಸ್. ಹೊಲದ ಕಡೆ ಹೊಂಟು ಬಿಟ್ಟೇವಿ ಜಪ್ಪುಕ್ ಜುಪ್ಪುಕ್ ಅಂತೇಳಿ. ಮಾಡ್ಬೇರೆ ಆಕೇತಿ ಫುಲ್. ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆಯಿಂದ ನನಗಂತೂ ಭಾಳ ಸಪೋರ್ಟ್ ಸಿಗತೈತಿ. ಹಿಂಗ ಸಪೋರ್ಟ್ ಮಾಡ್ಕೊಂತ ಇರ್ರಿ, ಹಂಗ ಎಲ್ಲಾರನ್ನು ಬೆಳೆಸ್ಕೊಂತಾನೆ ಇರ್ರಿ. ಉತ್ತರ ಕರ್ನಾಟಕ ಸೈಡ್ ಯಾರ್ಯಾರು ಇದ್ದೀರಲ್ಲ ಅವ್ರನ್ನೆಲ್ಲಾರನ್ನು ಬೆಳೆಸ್ಬೇಕು. ಸ್ವಲ್ಪ ನಾವು ಉತ್ತರ ಕರ್ನಾಟಕ ಮಂದಿ ನಾವು ಸ್ವಲ್ಪ ಇಂಪ್ರೂವ್ ಆಗ್ಬೇಕು. ಸೊ ಎಲ್ಲರೂ ದೌಡ್ ಇಂಪ್ರೂವ್ ಆಗೋಣ. ಸೊ ಗೈಸ್, ಇವೆಲ್ಲ ನಾವು ಮಾಡಿದ್ವಲ್ಲ, ನಾವು ಸ್ವಲ್ಪ ಮುಂದೆ ಬಂದ್ರೆ ಇದು ನಮ್ಮ ಹೊಲ, ಮನಿ ಹೊಲ. ಸೊ ಇದ ಹೊಲದಾಗ ಹತ್ತಿ ಇಡ್ಬೇಕು ನಾವು. ಎಲ್ಲಾರು ಹತ್ತಿ ಇಡಾತಾರ. ನೋಡ್ಬೋದು ನೀವು, ಅಲ್ಲಿ ಇಡಾತಾರ ಹತ್ತಿ. ಇಲ್ಲಿ ಕಾಣತಿರ್ಬೇಕ, ಅಲ್ಲಿ ಇಡಾತಾರ ಹತ್ತಿ. ಈ ಹೊಲ್ದಾಗ ಬಿಡಾತಾರ ಹತ್ತಿ. ಮತ್ತೆ ಇಲ್ಲಿ ಆ ಹೊಲ್ದಾಗ ಬಿಡಾತಾರ ಹತ್ತಿ. ನೆಕ್ಸ್ಟ್ ಈ ಹೊಲ್ದಾಗ ಹತ್ತಿ ಇಡಾತಾರ. ಎಲ್ಲಾ ಕಡೆನೂ ಹತ್ತಿ ಇಡೋದ ಶುರು ಆಗೈತಿ ಈಗ. ಒಂದ್ 4-5 ಕಲ್ ತಗೊಂಡ ಪೂಜೆ ಮಾಡ್ಬೇಕಂತ. ಹತ್ತಿ ಕಾಳು ಇಡೋಕಿನ ಮುಂಚೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೇಕು. ಹತ್ತಿ ಇಡೋಕಿನ ಮೊದಲ ಎಲ್ಲ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೇಕಂತ ಹೇಳತ್ತಾರ ನಮ್ಮ ಮಮ್ಮಿಯರ. ಹಂಗ ಮಾಡೋಣ. ಚಲೋ ಬೆಳಿ ಕೊಡಪ್ಪ ಈ ವರ್ಷ ದೇವ್ರ ಅಂತೇಳಿ ಹೊಟ್ಟೆ ತುಂಬ ತಿಂದ ಹತ್ರಿ ಕೆಲ್ಸಕ್ಕ. ಕರೆಕ್ಟ್ ಇರ್ತದ ಅದ್ರ ಹಾಕಿರಿ. ನೀರ್ ಹಾಕ್ಬೇಕು, ನೀರ್ ಹಾಕ್ತಿದ್ದಿ ಪುಡಿ ಆಗ್ತೈತ. ಎಲ್ಲಿ ಸಂಬಂಧ ಹಾಕುದಿದ ಕರ್ಪೂರ. ಕರ್ಪೂರ ಹಾಕ್ತಿದೀವಿ. ಕರ್ಪೂರ ಕಲಸಿಟ್ರೆ ಎಲ್ಲಿ ಇಲಿ ಇಲಿ ತಿನ್ನೋದಿಲ್ಲ. ಮೊದಲ ರೈತರ ಬೆಳಿ ಸರಿ ಬರಂಗಿಲ್ಲ, ಅದ್ರಾಗ ಬೇರೆ ಈ ಇಲಿಗಳು ಅರ್ಧಂಬರ್ಧ ತಿಂದು ಖಾಲಿ ಮಾಡ್ತಾವ. ಅದಕ್ಕಂತೇಳಿ ಹತ್ತಿ ಕಾಳು ಕೂಡ ಕರ್ಪೂರನು ಸೇರ್ಸಿವಿ ಗೈಸ್. ಜೇಬೊಳಗೆ ತುಂಬಿಸ್ಕೊಂಡೆ ನೋಡ್ರಿ ಗೈಸ್ ಹತ್ತಿ ಕಾಳನ್ನೆಲ್ಲ. ಹತ್ತಿ ಕಾಳು ಹೆಂಗೆ ಇಡಬೇಕಂತೇಳಿ ಹೇಳ್ಕೊಡತ್ತಾರ ನೋಡ್ರಿ ನಮ್ಮ ಮಮ್ಮಿಯರ್ ಗೈಸ್. ಹೇಳ್ಕೊಟ್ಟ ನಮ್ಮ ಮಮ್ಮಿಯರು ಫುಲ್ ಲಾಸ್ಟಿಗೆ ಉಳಿದ್ಬಿಟ್ಟಾರ. ಕರ್ಕೊಂಬರಕ್ಕೆ ಹೋಗ್ಬೇಕಿನ್ನು ಹೊಳ್ಳಿ. ಸೊ ಗೈಸ್, ವಾಪಸ್ ಮನೆಗೆ ಹೊಂಟೀನಿ. ಯಾಕಪ್ಪ ಅಂತ ಹೇಳಿದ್ರೆ ಹತ್ತಿ ಕಾಳು ಖಾಲಿ ಆಗವು. ನಮ್ಮ ಅವ್ವಾರ ಒಂದು ಪ್ಯಾಕೆಟ್ ಎಕ್ಸ್ಟ್ರಾ ತರಲಿಲ್ಲ. ಅದ್ರ ಸಂಬಂಧ ಈಗ ತರೋದು ಒಂದ ಪ್ಯಾಕೆಟ್ ತಂದಿದ್ವಿ ನಾವು. ಟೈಮ್ ಬಂದು 1:30 ಆಗಕ್ಕೆ ಬಂದೈತೆ ಸುಮಾರು.
ಖಾಲಿ ಆಗೈತಿ ಸದ್ಯಕ್ಕೆ. ಈಗ ಅದ್ರ ಸಂಬಂಧ ಮನಿಗೆ ಹೊಂಟೇನಿ ತೊಗೊಂಬರಕಂತ ಹೇಳಿ. ಏನಿಲ್ಲ, ಒಂದ್ 10 ನಿಮಿಷ ಆಗ್ತೈತಿ, ಹೋಗಿ ತಂದ್ಬಿಡ್ತೇನೆ ದೌಡ. ಇನ್ನೊಂದ್ ಸ್ವಲ್ಪ ಹೊತ್ತು ಎಷ್ಟೊತ್ತು ಆಗ್ತೈತಿ ಅಷ್ಟೊತ್ತು ಇಟ್ಟ ಹತ್ತಿ ಕಾಳು ಇಟ್ಟ ಮನಿಗ್ ಹೋಗ್ಬಿಡ್ತೇವೆ. ಭಾಳ ಬ್ಯಾಸರ ಆಗೈತಿ. ಹಂಗ ಗಾಂಧಿ ನೀನು ತರ್ಬೇಕಂತ, ಅಂದ್ರ ಇಲಿಗ್ ಹಾಕಿ ಅವು ಹತ್ತಿ ಕಾಳು ತಿನ್ಬಾರ್ದಲ್ಲ. ಗಾಂಧಿನಿ ಹಾಕಿದ್ರೆ ಎಲ್ಲಾ ತಿನ್ ಸತ್ತು ಹೋಗ್ಬಿಡ್ತಾವ ಅಂತೇಳಿ. ಹೊಲ್ದಾಗ ದುಡಿಯೋದು ಭಾಳ ಕಷ್ಟ ಐತಿ ಗೈಸ್. ನಡೀರಿ ಹೋಗ್ಬರು ನೀನು, ಭಾಳ ಹೊತ್ತಾಗಂಗಿಲ್ಲ. ಬಿಸಿಲು ಒಂದು ರೇಂಜಿಗೆ ಐತಿ ಗೈಸ್, ಅಷ್ಟೊಂದೇನಿಲ್ಲ. ಸೊ ಗೈಸ್, ನಾನು ಮನೆಗೆ ಹೋಗಿ ಸಿಗ್ತೇನೆ ನಿಮ್ಗೆ. ರನ್ನಿಂಗ್ ಇನ್ ದ ಮೋಟರ್. ಸೊ ಗೈಸ್, ಇವಾಗ ಮನೆ ಬಂದೆ. ನೋಡ್ಬೋದು ಮನೆ ಬೀಗ ಹಾಕೈತಿ, ಯಾಕಂದ್ರೆ ನಮ್ಮ ತಮ್ಮ ಎಲ್ಲೋ ಹೋಗೋನೆ ಬೀಗ ಇಟ್ಟಿ ಮನೆ ಬೀಗ ಹಾಕೊಂಡು. ನೋಡ್ರಿ ನನ್ನ ಅವತಾರ ನೋಡ್ರಿ ಹಿಂಗಾಗೈತಿ. ಸ್ವಲ್ಪ ಹೊಲದಲ್ಲಿ ಕೆಲಸ ಮಾಡಿದ್ರೆ ಹಿಂಗೆ ಆಗೋದು. ಇಲ್ಲೈತೆ, ಇದೊಂದು ಎಕ್ಸ್ಟ್ರಾ ಇಟ್ಕೊಂಬಂದಿದ್ರೆ ಏನಾಗಿರೋದಪ್ಪ. ಇದೊಂದು, ಆಮೇಲೆ ಇದೊಂದೇನು ಹೇಳಿದ್ರಪ್ಪ ನಮ್ಮಮ್ಮ. ಇದೊಂದು, ಆಮೇಲೆ ಅಂಗಡೀಲಿ ಗಾಂಧಿನಿ. ಇವು 3 ಐಟಮ್ ತೊಗೊಂಡೋದ್ರೆ ಮುಗೀತು. ಅಲ್ಲಿ ಹೋದ್ಮೇಲೆ ಎಷ್ಟು ಕೆಲಸ ಆಗುತ್ತೋ ಅದಾದ್ಮೇಲೆ ಡೈರೆಕ್ಟ್ ಮನೆ ಬಂದ್ಬಿಡ್ಬೋದು. ಅಂಗಡಿಯಾಗ ಐಟಮ್ ತೊಗೊಂಡಾದ್ಮೇಲೆ ಯಾಕೋ ಸ್ವಲ್ಪ ಭಾಳ ದಿವ್ಸ ಆದ್ಮೇಲೆ ಡೈರಿ ಮಿಲ್ಕ್ ತಿನ್ಬೇಕು ಅನ್ಸಾತಿತ್ತು. ತಗೊಂಡು ನೋಡಿದ್ರೆ ಹಿಂಗಾಗಿತ್ತು ನೋಡ್ರಿಪ್ಪ. ಏನು ಹುಳ ಬಿದ್ದು ಹಿಂಗಾಗಿತ್ತು, ಏನು ಕೆಟ್ಟಿತ್ತು ಒಂದು ಗೊತ್ತಾಗ್ಲಿಲ್ಲ. ನೋಡಿದ ಕೂಡಲೇ ತಿನ್ನಕ್ಕೆ ಮನ್ಸಾಗ್ಲಿಲ್ಲ, ವೈಕ್ ಅನ್ಸ್ಬಿಡ್ತ. ಇದು ಹಿಂಗೆ ಕೆಟ್ಟಿದ್ದ ವಿಷಯ ನನಗೆ ಗೊತ್ತಾಯ್ತು. ನಾನು ಆ ಚಾಕ್ಲೇಟ್ ಬಿಸಾಕಿದೆ. ಬಟ್ ಸಣ್ಣ ಹುಡುಗರ ರೀತಿ ಗೊತ್ತಾಗಂಗಿಲ್ಲ, ಅವರು ತಿನ್ಬಿಡ್ತಾರ, ಅದರಿಂದ ಇನ್ಫೆಕ್ಷನ್ ಎಲ್ಲ ಆಗ್ತಾವ. ಸಣ್ಣ ಹುಡುಗರು ಕೊಡು ಮುಂದೆ ಚಾಕ್ಲೇಟ್ ಸ್ವಲ್ಪ ಓಪನ್ ಮಾಡಿ ಚೆಕ್ ಮಾಡಿ ಕೊಡ್ರಿ. ಈ ಡೈರಿ ಮಿಲ್ಕ್ ಬಂದ ನಮ್ಮ ಊರಂದ. ಅಂಗಡಿ ಹೆಸರನ್ನ ಹೇಳೋದಿಲ್ಲ, ಯಾಕಂದ್ರೆ ಪಾಪ ಅವರು ದುಡ್ಕೊಂಡು ತಿಂತಿರ್ತಾರೆ. 1000-2000 ಚಾಕ್ಲೇಟ್ ಒಳಗೆ 1-2 ಹಿಂಗೆ ಹಾಕಿರ್ತಾವ. ನಾವ ನೋಡ್ಕೊಂಡು ಸ್ವಲ್ಪ ತಿನ್ಬೇಕು. ನಮಗೂ ಟೈಮ್ ಭಾಳ ಆಯ್ತು, ನಡೀರಿ ಹೊಲಕ್ಕೆ ಹೋಗಿ. ಇದೇನೈತಲ್ಲ ರೋಡ್, ಈ ರೋಡ್ ಹೋಗೋದ ಮೇನ್ ರೋಡ್ ಇದೆ, ನಮ್ಮ ಹೊಲಕ್ಕೆ ಹೋಗೋ ಮೇನ್ ರೋಡ್. ಬಟ್ ಮಳೆ ಭಾಳ ಆಗೈತನೋ ಕಾರಣದಿಂದ ನಾವು ಈ ರೋಡಿಂದ ಹೋಗಿ ಅಲ್ಲಿ ಗಾಡಿ ರೋಡ್ನಾಗ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗ್ತೇವೆ ಹೊಲ್ದಾಗ ಆದ. ಬಟ್ ಈಗ ಬಿಸಿಲು ಬಿದ್ದೈತಿ, ಒಂದ್ಸತ ಹೋಗಿ ಚೆಕ್ ಮಾಡೋಣ. ಹೋಗ್ತೈತಿಲ್ಲ ಗಾಡಿ, ಇಲ್ಲ ಅಂದ್ರೆ ಭಾಳ ರಾಡಿಗಿತ್ತಂದ್ರೆ ಮಡ್ಗಾಡ್ ತುಂಬತಂದ್ರೆ ಗಾಡಿನ ಮೂವ್ಮೆಂಟ್ ಆಗಂಗಿಲ್ಲ. ಆಮೇಲೆ ಒಂದ್ಸತ ಹೋಗಿ ಚೆಕ್ ಮಾಡೋಣ. ಗಾಡಿ ಹೋದ್ರೆ ಹೋಗೋಣ, ಇಲ್ಲಾಂದ್ರೆ ರಿಟರ್ನ್ ಬರೋಣ. ಹೆಲ್ಮೆಟ್ ಒಂದು ತಂದಿಲ್ಲ ಗಾಯ್ಸ್. ಹೊಲಕ್ಕೆಲ್ಲ ಬಂದ್ರೆ ಯಾವನ್ ಹೆಲ್ಮೆಟ್ ಹಾಕೊಂಡು ಹೋಗ್ತಾನೆ ಅಂತೇಳಿ ಸುಮ್ಮನೆ ಬಂದೆ. ಇವಾಗ ನೋಡಿದ್ರೆ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಒಂದ್ ಕೈಯಲ್ಲಿ ಗಾಡಿ ಓಡಿಸ್ಕೊಂಡು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋದು ಆಗೈತಿ ಇವಾಗ. ನೋ ಪ್ರಾಬ್ಲಮ್. ಗಾಡಿ ಆಫ್ ಆಗ್ಬಿಡುತ್ತೆ, ಗೇರಲ್ಲಿ ಎದ್ದು ಇಳಿಸ್ತಾ ಇದ್ದೀನಿ. ಆಫ್ ಆಗ್ಬೇಡ ಬ್ರೋ, ಆಫ್ ಆಗ್ಬೇಡ. ಯು ಕ್ಯಾನ್ ಗೋ, ಯು ಕ್ಯಾನ್ ಮೂವ್. ರೋಡು ಸರಿಯಾಗಿ ಐತೆ ಅನ್ಸುತ್ತೆ. ನೋಡೋಣ ಮುಂದೆ ಹೋಗಿ. ಮುಂದೆ ರೋಡ್ ಸ್ವಲ್ಪ ಖರಾಬ್ ಆಗೈತೆ. ತಗೊಳಪ್ಪ, ಗೇರ್ ಡೌನ್ ಮಾಡ್ತೀನಿ ಒಂದು. ಅಪ್ಪಲ್ ಹತ್ತಲ್ಲ, ಎಕ್ಸ್ಲೀಟ್ರು ಇರೋ ಜಾಗಕ್ಕೆ ಹೆಂಗ್ ಮಾಡ್ಲಿ ಮೂವ್ ಗಾಡಿಗ? ಒಂದ್ ಕೈ ಬಿಟ್ಟು ಹತ್ಬೋದು ಗಾಡಿ ಬಿಟ್ಟು. ನಾನು ನೋಡೋಣ, ಟ್ರೈ ಮಾಡೋಣ ಗೇರಲ್ಲಿ. ಅಪ್ಪ, ಪ್ಯಾಷನ್ ಬ್ರೋ, ನೀನ್ ಹತ್ತಿದ್ಯ? ಹತ್ತು, ಯು ಕ್ಯಾನ್ ಡೂ ಇಟ್. 90. ಅಯ್ಯೋ, ಆಫ್ ಆಯ್ತು ಗೈಸ್. ಸರಿ, ನಾನು ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಸೊ ಬಂದೆ ಹೊಲದ ಕಡೆ. ಇನ್ನೊಂದು ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ದೂರ. ಇಲ್ಲಿನ ತೊಗೊಂಡು ಹೋಗ್ಬೋದಿತ್ತು ಬೈಕು,
ಬಟ್ ಆಮೇಲೆ ಮಳೆ ಗಿಳೆ ಆಗಿ ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡೋದು ಆಮೇಲೆ ಅಂತೇಳಿ ಆ ಟ್ರ್ಯಾಕ್ಟರ್ ಇಂದ ನಿಲ್ಸ್ಬಿಟ್ಟು ಹೋಗ್ತಾ ಇದ್ದೀನಿ ಗಾಡಿನ. ಎಲ್ಲರೂ ಹೊಲಕ್ಕೆ ಎತ್ತುಗಳು ತಗೊಂಡ್ ಬಂದಿದ್ದಾರೆ. ಒಂದ್ಸತಿ ಟ್ರ್ಯಾಕ್ಟರ್ ಆದ್ರೂ ಸಿಕ್ಕಾಕೊಂಡ್ಬಿಡ್ತಾರ ನನ್ ಟೈಮ್. ನೋಡ್ಬೋದು ರೋಡ್ ಹೆಂಗ ಆಗೈತೆ, ಓಪನ್ ಆಗೈತೆ ರೋಡ್ ಫುಲ್. ರೋಡೇ ಓಪನ್ ಆಗೈತೆ. ಇಲ್ಲಿ ನೋಡ್ರಿ, ಬಿಸಿಲು ಜಾಸ್ತಿ ಆಗಿರೋದಕ್ಕೆ ಭೂಮಿ ಆರೈತೆ. ಅದ್ರಲಿಂದ ಮಣ್ಣು ಅಡ್ಡಕ್ಕೂ ಆಗ್ತಾ ಇಲ್ಲ, ಹತ್ತಿ ಕಳ್ಡಕ್ಕೂ ಆಗ್ತಾ ಇಲ್ಲ. ಕಷ್ಟ ಆಗ್ತೈತೆ, ಕೈಯೆಲ್ಲ ಉರಿತಾ ಇದೆ. ಮಣ್ಣು ಹಿಂಗ್ ತೆಗಿಬೇಕಲ್ಲ, ಮಣ್ಣು ತೆಗಿಯಕ್ ಆಗ್ತಿಲ್ಲ, ಯಾಕಂದ್ರೆ ಬಿಸಿಲು ಜಾಸ್ತಿ ಆಗಿ ಭೂಮಿ ಆರೈತೆ. ನೋಡೋಣ, ಇನ್ನು ಅಲ್ಲಿ ತನಕ ಮುಟ್ಸಿ ಮನೆಗೆ ಹೋಗ್ತೀವಿ ನಾ. ಗೈಸ್, ಇವಾಗ ನೀವು ನೋಡ್ಬೋದು ಫುಲ್ಲು ಮಳೆ ಬರೋ ತರ ಆಗೈತೆ. ನಾವೊಂದು ಅರ್ಧ ಕಂಪ್ಲೀಟ್ ಮಾಡಿದೀವಿ. ಈಗ ಇನ್ನು ಸ್ವಲ್ಪ ಕೆಲ್ಸ ಐತೆ, ಬನ್ನಿ ಏನ್ ಕೆಲ್ಸ ಅಂತ ಹೇಳ್ತೀನಿ. ಈ ಜೋಳಕ್ಕೆ ಇಲಿ ಪಾಯ್ಸನ್ ಮಿಕ್ಸ್ ಮಾಡಿ ಹೊಲದ ಎಡ್ಜಿಗೆ ಹಾಕ್ಬೇಕು. ಪ್ಯಾಕೆಟ್ ಹಾಕಿ ಹಾಕ್ ಸದ್ದವ್ದು. ಬಂತು ಬಂತು, ಮಳೆ ಬಂತು. ದೂರ ಇಲ್ಲ, ಮಳೆ ಬರುತ್ತೆ ಬೇಗ. ನೀನ ಕಲ್ಸಪ್ಪ, ನೀನ ಒಗಿಬೇಕೀಗ. ಹಾಕ್ ದೊಡ್ಡ ಕಲಿಸ್ತೀನಿ. ಇನ್ನು ಯಾಕೆ ಏನಾಯ್ತು? ಹಾಕ. ಇದು ಆಯಿಲ್ ಅಡ್ಗೆ ಮಾಡೋದು. ಹಿಡಿ ಚೀಲ ಹಿಡಿ ಮಗನ. ಉತ್ತು ಆಗಿ ಮಾಡಿ ಮತ್ತಿನ್ನ ಕೀಡ್ ಹೋದ್ರ ಏನ್ ಮಾಡ್ಬೇಕು ನಾಳಿಗೆ? ಒಟ್ಟ ಅತ್ತಾಗಿಂದ ಹಾಕೊಂತ ಬರ್ತೇನೆ. ಹಿಡಿ 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 ಚೀಲ ಹಿಡಿ. ಚಪ್ಪಲ್ ಇಲ್ಲ ನೀನ್ ಇಲ್ಲೇ ಅದ ಹಿಂದದ. ಮಾಮ ಹೋಸಲಿ ಹೆಂಗ ಹೋಗೋಣ ಅಂತ ಗೊತ್ತೈತ್ಲ. ಹೊಂತ ಹೋಗ್ಬಿಡುದು ಅಷ್ಟೇ. ಒಡ್ನ್ಯಾಗ ಹೋಗಿಬೇಡ, ಮ್ಯಾರಿ ಮಗ್ಗಲ್ ಸಾಲ್ನ್ಯಾಗ. ಅದ ಒಡ್ನ್ಯಾಗ ಹೋದ್ರ ಮತ್ ಒಡ್ಡಿಂದ ಹಾದು ತಳಗ ಹಾದು ಬರ್ತಾವ. ಹ್ಮ್, ಹಿಡೀಲಿ ಕವರ್ ಸಾಕಲ್ಲ. ಸಾಕು. ಗೈಸ್, ಫುಲ್ಲು ಜೋರ ಮಳಿ ಬಂತಲ್ಗ. ಬಂದೆ ಓಡೋಗ್ತೀನಿ. ಸೊ ಗೈಸ್, ಫೈನಲಿ ಮನೆಗೆ ಬಂದು ನಾವೇನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ವು ಅದೇ ಆಯ್ತು. ಮಳೆಗೆ ಲಾಕ್ ಆಗ್ಬಿಟ್ಟು ಫುಲ್ಲು ನೆನ್ಕೊಂಡ್ ಬಂದಿದೀವಿ. ನೋಡ್ರಿ, ಬಟ್ಟೆ ಗಿಟ್ಟೆಲ್ಲ ನೆನ್ಕೊಂಡ್ ಬಂದ್ವಿ. ಇವಾಗ ಎಷ್ಟು ಬಂದಿವಿ ಮನೆ ಕಡೆ. ಮಳೆಯಲ್ಲಿ ನೆನ್ಸ್ಕೊಂಡ್ ಬಂದ್ವಿ. ಅರ್ಧಂಬರ್ಧ ಕೆಲಸ ಮುಗಿಸ್ಕೊಂಡ್ ಬಂದಿದೀವಿ. ಇನ್ನೊಂದ್ಸರಿ ಇವಾಗ ಹೋಗ್ಲೇಬೇಕು, ಎಷ್ಟೊತ್ತಾದ್ರೂ ಹೋಗ್ಲೇಬೇಕು ಇವತ್ತು ಮತ್ತೆ ಹೊಲಕ್ಕೆ. ಹೋಗುವಾಗ ಹೊಲಕ್ಕೆ ಹೋಗೋದು ಕ್ಯಾನ್ಸಲ್ ಆಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ, ಸಂಜೆ ನಾವು 5:30ಗೆ ಮನೆಗೆ ಬಂದೀವಿ. 5:30 ಅಂತ ಹೇಳಿದ್ರೆ 7:30 ಮಟ ಮಳೆ ಆಗತ್ತೈತೆ. ನೀವು ಟೈಮ್ ನೋಡ್ಬೋದು, ಈಗ 7:30 ಆಗ ಬಂದೈತಿ ಹತ್ರ. ಇನ್ನಾದರೂ ಮಳೆ ನಿಂತಿಲ್ಲ. ಅದ್ರ ಸಂಬಂಧ ಹೊಲಕ್ಕೆ ಹೋಗೋದು ಕ್ಯಾನ್ಸಲ್ ಆಗೈತಿ. ಏನು ಮಾಡೋದಪ್ಪ, ಮನ್ಯಾಗ ಇಂಥ ಖಾಲಿ ಅಂತ. ಇನ್ನೇನು ಹೊಲಕ್ಕೆ ಹೋಗೋದು ಬೇಡ ಅಂಥೇಳಿ ಆರಾಮ್ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿಯಾಗಿ ಚಹಾ ಮಾಡಕ್ಕಿಟ್ಟೀನಿ. ಚಹಾ ಭಾಳ ಇಟ್ಟೇನು ಕಾಣ್ತೈತಿ, ಸ್ವಲ್ಪ ತೆಗಿಬೇಕು ಕಾಣ್ತೈತಿ ಇದ್ರಾಗ. ನೋಡು, ಚಹಾ ಕುಡಿದು ಊಟ ಮಾಡಿ ಮಲ್ಕೊಂಡ್ಬಿಡುದು ನೋಡ್ರಿ. ಇದನ್ನು ಇವತ್ತು ನೈಟ್ ಕುಂತ ಇವತ್ತು ವ್ಲಾಗ್ ಮಾಡಿದ್ದೆಲ್ಲ ಎಡಿಟ್ ಮಾಡಬೇಕು.
ಎಲ್ಲ ಎಡಿಟ್ ಮಾಡಿ ಸಂಜೆ ಮುಂದೆ ಹಾಕ್ತೀನಿ. ಯೂಟ್ಯೂಬ್ದಾಗೂ ಹಾಕ್ತೀನಿ. ವಿಡಿಯೋ ಕ್ಲಿಪ್ಸ್ ಎಲ್ಲ ಕಟ್ ಮಾಡಿ ಸಣ್ಣದು ಮಾಡಿ ವಿಡಿಯೋ ಇನ್ಸ್ಟಾಗ್ರಾಮ್ನಾಗ ಹಾಕ್ತೀನಿ. ಸಪೋರ್ಟ್ ಮಾತ್ರ ಬೆಂಕಿ ಬರತೈತಿ. ಹಿಂಗೆ ಸಪೋರ್ಟ್ ಇರಲಿ. ಸೊ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋನು ಮಾಡಿರಿ. ಇಷ್ಟ ಆದರೆ ಫಾಲೋ ಮಾಡಿರಿ, ಇಲ್ಲ ಅಂದರೆ ಬೇಡ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಭಾಳ ಬೇಸರ ಆಗೈತಿ ಇವತ್ತು.